ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮನಿಯಾ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಚೈನಾದಲ್ಲಿದ್ದೀವಿ, ಯಾಂಗ್ಶೋನ್ ಅಂತ ಪ್ಲೇಸ್ ಅಲ್ಲಿ. ಈ ಪ್ಲೇಸ್ ಬಂದು ಕಂಪ್ಲೀಟ್ ಆಗಿ ಮೌಂಟೇನ್ಸ್ ಮತ್ತೆ ರಿವರ್, ತುಂಬಾನೇ ನೇಚರ್ ಫ್ರೆಂಡ್ಲಿ ಆಗಿದೆ. ಹಾಗೇನೆ ಕಂಪ್ಲೀಟ್ಲಿ ಅಬೌಟ್ ನೇಚರ್. ಹಾಗೆ ಇದು ಸ್ವಲ್ಪ ಹಳ್ಳಿ ಅನ್ನೋಂತ ಜಾಗದಲ್ಲಿ ಇರೋದು. ಇದನ್ನ ನಾವ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಇವತ್ತು. ಬನ್ನಿ ಫಸ್ಟ್ ನಾವ್ ಎಲ್ಲಿ ಸ್ಟೇ ಆಗಿದೀವಿ ಅಂತ ತೋರಿಸ್ತೀವಿ. ರೂಮ್ ಇಂದ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲಿ ಹೋದ್ವಿ, ಏನೇನ್ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳ್ತೀವಿ. ನಾವು ಯಾಂಶದಲ್ಲಿ 3 nights 4 days ಇರ್ತಾ ಇದ್ದೀವಿ. ಹಾಗೆ ನಾವಿಲ್ಲಿ ತುಂಬಾ ಹೊರಗಡೆ ಇಲ್ಲಿ ಲೈಫ್ ಸ್ಟೈಲ್ ಮತ್ತೆ ನೈಟ್ ಲೈಫ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೀವಿ. ಸೊ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ. ಥ್ಯಾಂಕ್ ಯು. ಸೊ ಆಗ್ಲೇ ಹೇಳ್ದಂಗೆ ನಾವಿಲ್ಲಿ 3 days ಸ್ಟೇ ಆಗ್ತಾ ಇದೀವಿ. ರೂಮ್ ಅಂತೂ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ನನಗ್ ತುಂಬಾ ಇಷ್ಟ ಆಯ್ತು ಈ ರೂಮ್. 2 beds ಇದೆ. ಇವರು ಫ್ಯಾಮಿಲಿ ರೂಮ್ ಬುಕ್ ಮಾಡಿದ್ದಾರೆ, ಹಾಗಾಗಿ 2 beds ಇದೆ. ತುಂಬಾ ದೊಡ್ಡದಾಗಿದೆ, ಹಾಗೆ ಸ್ಪೇಷಿಯಸ್ ಆಗಿದೆ. ಬನ್ನಿ ಒಳಗೆ. ಅಂಡ್ ಇಲ್ಲಿ ಹ್ಯಾಂಗರ್ ಎಲ್ಲ ಇದೆ. ನಾವು ಬಟ್ಟೆನ ಆಲ್ರೆಡಿ ಹಾಕಿದೀವಿ. ಬಂದು ಫ್ರೆಶ್ ಅಪ್ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಸೆಟಲ್ ಆಗಿದೆ. ಅಂಡ್ ಇದು ಬಂದು ಬೆಡ್. ನಿಮಗ್ ಗೊತ್ತಿರೋ ಹಾಗೇನೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ನನಗೆ ಇಲ್ಲಿ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಲೈಟ್ಸ್. ಆಕ್ಚುಲಿ ಇವಾಗ ಬ್ರೈಟ್ ಮೂಡ್ ಅಲ್ಲಿ ಇದೆ. ಹಾಗೇನೆ ಸ್ಲೀಪ್ ಮೂಡ್ ಹೋದ್ರೆ ಪ್ರೆಸ್ ಮಾಡಿದ್ರೆ ಫುಲ್ ಕತ್ಲೆ ಆಗ್ತಾ ಇದೆ. ಸೊ ಬ್ರೈಟ್, ಹಾಗೇನೆ ಲೈಟ್ ಮೋಡ್, ಡೌನ್ ಲ್ಯಾಂಪ್, ಈ ತರ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಲೈಟ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇನ್ನೊಂದೇನು ಅಂತಂದ್ರೆ, ಈ ಕಡೆ ಬಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ಇದು ಬೆಡ್ ಲ್ಯಾಂಪ್ ತರ ಎಷ್ಟ್ ಚೆನ್ನಾಗಿದೆ ನೋಡಿ. 360 ಡಿಗ್ರಿ ಈ ತರ ಲೈಟ್ ಬರುತ್ತೆ, ಕವರ್ ಆಗುತ್ತೆ. ಈಗ ಯಶುನ ಫೋಕಸ್ ಮಾಡ್ತಾ ಇದ್ದೀನಿ, ಇವಾಗ ನನಗ್ ಫೋಕಸ್ ಆಗ್ತಾ ಇದೆ. ಇದು ಈ ತರ ಸ್ವಿಂಗ್ ಆಗಿರೋದು, ಇದು ಕ್ಯೂಟ್ ಅಂತ ಅನಿಸ್ತು ನನಗೆ. ಇದು ತುಂಬಾ ಇಷ್ಟ ಆಯ್ತು. ಇಲ್ಲಿ 2 ಚೇರ್, ಹಾಗೇನೆ ಒಂದು ಟೇಬಲ್ ಇದೆ. ದಿಸ್ ಈಸ್ ಲೈಕ್ ರೊಟೇಟಿಂಗ್ ಚೇರ್. ಇದು ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ. ಪಾಪುಗೆ ಆಟ ಆಡಕ್ಕೆ ಅಂತ ಹೇಳಿ ಸ್ಲೈಡ್ ಇದೆ ಇಲ್ಲಿ. ಹಾಗೇನೆ ವಿಂಡೋದು ಇನ್ನೊಂದು ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ, ಇಲ್ಲಿ ವಿಂಡೋದು ಸ್ಕ್ರೀನ್ ಏನಿದೆ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಕರ್ಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ವಿಂಡೋದು ಕರ್ಟನ್ಸ್ ಓಪನ್ ಆಗ್ತಾ ಇದೆ. ಅಂಡ್ ಇದು ಜಸ್ಟ್ ಫಸ್ಟ್ ಲೇಯರ್ ಮಾತ್ರ ಓಪನ್ ಆಗ್ತಿದೆ ಕರ್ಟನ್ಸ್. ನನ್ಗೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಕೂಡ ಓಪನ್ ಆಗ್ಬೇಕಂದ್ರೆ ಶೀರ್ ಓಪನ್ ಅಂತ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಇನ್ನೊಂದು ಕರ್ಟನ್ ಕೂಡ ಓಪನ್ ಆಗುತ್ತೆ. ಸೊ ಇದು ನನಗೆ ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು ಓಪನ್ ಆಗೋದೆಲ್ಲ. ಅಂಡ್ ಇಲ್ಲಿ ನಿಂತ್ಕೊಂಡ್ರೆ ವಿಡಿಯೋಗೂ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇದು ಇಲ್ಲಿಂದ ಇರೋಂತ ವ್ಯೂ. ಹಾಗೇನೆ ಮೇಲ್ಗಡೆ ಮೌಂಟೇನ್ ಇದೆ ಹಿಂದೆ, ಬಟ್ ಇದ್ರದ್ದು ಆಪೋಸಿಟ್ ಹೋದ್ರೆ ಅಲ್ಲಿ ಸ್ವಲ್ಪ ಮೌಂಟೇನ್ ವ್ಯೂ ಜಾಸ್ತಿ ಇದೆ. ಬಟ್ ರೂಮ್ ಒಂದು ಸ್ವಲ್ಪ ಚಿಕ್ಕದಾಗಿದೆ. ನಾನು ಅದನ್ನು ಸಹ ತೋರ್ಸಕ್ ಟ್ರೈ ಮಾಡ್ತೀನಿ. ಅಂಡ್ ಇಲ್ಲಿಂದ ಒಳಗಡೆ ಬಂದು ರೈಟ್ ಸೈಡ್ ಬಂದ್ರೆ ಇಲ್ಲೊಂದು ದೊಡ್ಡದಾಗಿ ಮಿರರ್ ಇದೆ. ಅಂಡ್ ಈ ಮಿರರ್ ಅಲ್ಲಿ ಲೈಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇನ್ನೊಂದು ಹುಡುಗಿರ್ಗೆ ಇಷ್ಟ ಆಗುವಂತದ್ದು ಲೈಟ್ ಚೇಂಜ್ ಆಗುತ್ತಲ್ಲ ಅದು. ಸೊ ಇದೊಂದು, ಹಾಗೆ ನಾರ್ಮಲ್ ಆಗಿ ಸಿಂಕ್. ಇದು ಬಂದು ವಾಶ್ರೂಮ್. ಅಂಡ್ ಯೂಶಲಿ ಎಲ್ಲಾ ಕಡೆ ಇರೋ ಹಾಗೇನೆ ಟಿವಿ. ಇಲ್ಲಿ ಟಿವಿ ಇದೆ ಅಂಡ್ ಇದು ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತ ಸ್ವಲ್ಪ ಕಾರ್ಟೂನ್ಸ್ ಎಲ್ಲ ಇದೆ, ಹಾಗೆ ಮೂವೀಸ್ ಇದೆ, ನೋಡ್ಬೋದು. ಅದ್ ಬಿಟ್ರೆ ಹೀಟರ್, ಕೆಟಲ್, ಹಾಗೇನೆ ಒಂದ್ ಟೇಬಲ್ ಇದೆ. ಸೊ ಈ ಟೇಬಲ್ ಒಳಗೆ ಏನಿದೆ? ಏನು ಇಲ್ಲ. ಇದಿಷ್ಟು ನಮ್ಮ ರೂಮ್ ಟೂರ್. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಈ ರೂಮ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ಪ್ಲೇಸ್ ಕೂಡ ತುಂಬಾನೇ ಇಷ್ಟ ಆಯ್ತು. ನೀವು ನೋಡಿ, ಇಲ್ಲಿ ಇದು ಸ್ವಲ್ಪ ಕಲ್ಚರ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಅದೆಲ್ಲ ವಿಡಿಯೋನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಇದು. ಈ ರೂಮ್ ಇಂದ ವ್ಯೂ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಡೈರೆಕ್ಟ್ ಆಗಿ ಮೌಂಟೇನ್ಸ್ ನೋಡ್ಬೋದು. ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳ್ಳೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ನಾವು ಗುಯ್ಲಿನಿಂದ ಯಾಂಗ್ಶೋ ಅನ್ನೋ ಪ್ಲೇಸ್ಗೆ ಕ್ರೂಸ್ ಅಲ್ಲಿ ಬಂದ್ವಿ. ಇದು 4 hours ಜರ್ನಿ ಇತ್ತು. ಕ್ರೂಸ್ ಒಳಗಡೆ ಎಂಟರ್ ಆದ್ಮೇಲೆ ಅವರು ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು.
ಕ್ರೂಸ್ ಅಲ್ಲಿ ಎಲ್ರಿಗೂ ಸಹ ಸೀಟ್ ಇತ್ತು ಬಿಕಾಸ್ ಇವನ್ ಮಕ್ಳಿಗೆ ಸಹ ನಾವು ಫುಲ್ ಪೇನ ಮಾಡಿದ್ವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸೀಟ್ ಅಲಾಟ್ ಆಗಿತ್ತು. ಅಂಡ್ ನಾವು ಅರೌಂಡ್ 20 ಮೆಂಬರ್ಸ್ ಇದ್ದಿದ್ರಿಂದ ಆಲ್ಮೋಸ್ಟ್ 2 to 3 ಪ್ಯಾರಲಲ್ ಆಗಿ ಸೀಟ್ಸ್ ನಾವೇನೆ ಇದ್ವಿ. ನೋಡ್ತಿರ್ಬೋದು ಇಲ್ಲಿ ಸೀರೀಸ್ ಆಗಿ ನಾವೇನೆ ಇದೀವಿ. ಅಂಡ್ ಇಲ್ಲಿ ನಮ್ಗೆ ಮಧ್ಯಾಹ್ನ ಲಂಚ್ ಕೂಡ ಇತ್ತು ಬಿಕಾಸ್ ಇದು 4 hours ಜರ್ನಿ ಆಗಿತ್ತು. ಅಂಡ್ ಅದಕ್ಕೋಸ್ಕರ ಲಂಚ್ ಕೂಡ ಇಲ್ಲೇನೆ ಇತ್ತು. ಅಂಡ್ ನನ್ಗಂತೂ 4 hours ಹೆಂಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಜೊತೆಗೆ ನಾವು ಹೋಗಿದ್ದ ದಿನ ತುಂಬಾ ಮಳೆ ಇತ್ತು, ಮಧ್ಯ ಮಳೆ ಬರ್ತಾ ಇತ್ತು. ಅಂಡ್ ನಾವು ಕೆಳಗಡೆ ಹೋಗೋದು ಮತ್ತೆ ಮೇಲ್ ಬರೋದು ಇದೇ ತರ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಮಳೆಲೇನೆ ನಾವು ಮೇಲ್ಗಡೆ ಇದ್ವಿ, ಫೋಟೋಸ್ ತಗೊಂಡ್ವಿ, ಎಲ್ಲಾ ಮಾಡಿದ್ವಿ. ವೆದರ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ವ್ಯೂ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಂಡ್ ಮಕ್ಕಳು ಸಹ ಅವರೆಲ್ಲ ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ ಹೇಳಿ. ಅಂಡ್ ಎಷ್ಟು ಮೌಂಟೇನ್ಸ್ ಇದೆ ಅಂತಂದ್ರೆ ಕೌಂಟೇ ಮಾಡಕ್ಕಾಗಲ್ಲ. ತುಂಬಾ ಮೌಂಟೇನ್ಸ್ ಇದೆ. ಫುಲ್ ಆಲ್ಮೋಸ್ಟ್ 4 hour ಜರ್ನಿ ನಾವ್ ಏನ್ ಹೋಗಿದೀವಿ ಅಲ್ಲಿ ಪೂರ್ತಿ ಇದೇ ತರ ಮೌಂಟೇನ್ಸ್ ಇರೋದು. ಇಮ್ಯಾಜಿನ್ ಮಾಡಿ ಯಾವ ತರ ಇದೆ ಅಂತ ಹೇಳಿ. ಅಂಡ್ ಕ್ರೂಸು ಅಷ್ಟೇನೆ ಬ್ಯಾಕ್ ಟು ಬ್ಯಾಕ್ ಒನ್ ಬೈ ಒನ್ ಕ್ರೂಸ್ ಬರ್ತಾನೆ ಇತ್ತು. ಅಂಡ್ ಅಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಂಡ್ ಯಾರಾದ್ರೂ ವಿಸಿಟ್ ಮಾಡಬೇಕು ಚೈನಾ ಅನ್ನೋದಿದ್ರೆ ಈ ಪ್ಲೇಸ್ ವಿಸಿಟ್ ಮಾಡಿ. ಗುಯಿಲಿನ್ ಅಂಡ್ ಯಾಂಗ್ಶೋನ್ ಅಂತ ಪ್ಲೇಸ್. ಗುಯಿಲಿನ್ ಟು ಯಾಂಗ್ಶೋ ಕ್ರೂಸ್ ಅಲ್ಲಿ ಹೋಗ್ತಾ ಇರೋದು. 4 hours ಜರ್ನಿ. ಮಳೆ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ತುಂಬಾ ಹೊತ್ತು ನಿಲ್ಲಕ್ ಆಗ್ಲಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ವಿಡಿಯೋಸ್ ನ ಕವರ್ ಮಾಡಿದೀನಿ. ಹಾಗೆ ಒಂದ್ ಸ್ವಲ್ಪ ಫೋಟೋಸ್ ನ ತಗೊಂಡಿದೀವಿ. ಸೊ ಬನ್ನಿ ಮುಂದೆ ನೋಡೋಣ. ನೈಟ್ ನಾವು ಸ್ಟ್ರೀಟ್ ಮಾರ್ಕೆಟ್ ಹೋಗಿದ್ವಿ. ಅಲ್ಲಿ ಈ ತರ ಫಿಶ್, ಪೋರ್ಕ್, ಬೀಫ್ ಎಲ್ಲಾನು ಇತ್ತು. ಈ ತರ ಎಲ್ಲ ಚಿಕನ್ ಅಥವಾ ಲ್ಯಾಂಬ್ ಇರ್ಲಿಲ್ಲ. ಹಾಗಾಗಿ ನಾವ್ ಇಲ್ಲಿ ಏನು ತಗೊಳ್ಳಿಲ್ಲ. ಹಾಗೇನೆ ಸ್ವಲ್ಪ ಫ್ರೂಟ್ ಶಾಪ್ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ನ ತಗೊಂಡ್ವಿ, ಪಾಪುಗೆಲ್ಲ ಆಗುತ್ತೆ ಅಂತ ಹೇಳಿ. ಅಂಡ್ ನಾವ್ ಈ ಹಣ್ಣಲ್ಲಿ ಜ್ಯೂಸ್ ನ ಮಾಡ್ಕೊಂಡು ಕುಡಿತಾ ಇದ್ವಿ. ಇಲ್ಲಿ ಅದನ್ನ ಸೆಲ್ ಮಾಡ್ತಾ ಇದ್ದಾರೆ. ಅಂಡ್ ಇದ್ ಬಂದು ಚೈನಾ ಸ್ಪೆಷಲ್. ಬ್ಯಾಂಬೂ ಅಲ್ಲಿ ಚಿಕನ್ ಅಥವಾ ಏನೇ ಐಟಮ್ ಇದ್ರೂನು ಬ್ಯಾಂಬೂ ಒಳಗಡೆ ಹಾಕಿ ಫಿಲ್ ಮಾಡಿ ಬಾಯ್ಲ್ ಮಾಡಿ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿದು ಸ್ಪೆಷಲ್ ಅದು. ಅಂಡ್ ಚಿಕನ್ ಸೂಪ್ ಕೂಡ ನಾವು ತಗೊಂಡ್ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಜೊತೆಗೆ ನಾವು ಇಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ಪಾರ್ಸಲ್ ತಗೊಂಡ್ವಿ ಊಟನ. ಅಂಡ್ ಮಕ್ಳೆಲ್ಲ ಗೇಮ್ಸ್ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಅಂಡ್ ಅವ್ರಿಗೂ ಸಹ ಬೋರ್ ಆಗ್ಲಿಲ್ಲ. ಪಾಪು ಇಲ್ಲಿ ಎಲ್ಲರಿಗಿಂತ ಚಿಕ್ಕವನು. ಬಟ್ ಅವ್ರ ಜೊತೆ ಎಲ್ಲ ಮಿಂಗಲ್ ಆಗಿ ಆಟ ಆಡ್ಕೊಂಡು ಅವನು ತುಂಬಾನೇ ಎಂಜಾಯ್ ಮಾಡ್ದ. ಹಾಗೇನೆ ಬೇರೆ ಮಕ್ಳು ಅಷ್ಟೇ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನ ಜೊತೆ ಆಟ ಆಡ್ತಾ ಇದ್ರು. ಅಂಡ್ ನಮಗೂ ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಅಂಡ್ ನಾವು ಹೋಗಿದ್ 2 ಪ್ಲೇಸ್ ಅಲ್ಲೂ ನಮ್ಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇತ್ತು. ಅದಂತೂ ತುಂಬಾನೇ ಖುಷಿಯಾದ ವಿಷಯ. ಇಲ್ಲ ಅಂತಂದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗೋದಕ್ಕೆ. 1 or 2 ಟೈಮ್ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ 2-3 ಡೇಸ್ ಎಲ್ಲ ಕಂಟಿನ್ಯೂಸ್ ಆಗಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಇದಿಷ್ಟು ನಮ್ಮ ಇವತ್ತಿನ ಯಾಂಗ್ಶೋ ಅನ್ನೋಂಥ ಪ್ಲೇಸಿನ ವ್ಲಾಗ್. ಅಂಡ್ ನಮಗೆ ಈ ವಿಡಿಯೋ ತುಂಬಾನೇ ಇಷ್ಟ ಆಯ್ತು ಬಿಕಾಸ್ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, share and subscribe. See you in the next vlog. Thank you so much for watching. Bye bye.